ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ಜಾರಿಗೆ ತಂದಿರುವ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಮತ್ತು ಮೈತ್ರಿಕೂಟದ ನಾಯಕರು ಈ ಹಿಂದೆ ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡಿದ್ರು, ಅದನ್ನ ಜಾರಿಗೆ ತರಲು ಮುಂದಾಗಲಿಲ್ಲ ಎಂದು ಟೀಕಿಸಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳಾ ಮೀಸಲಾತಿಯನ್ನ ಜಾರಿಗೊಳಿಸಲು ಮುಂದಾಗಿದ್ದಾರೆ. ಅಲ್ಲದೆ ಈಗಾಗಲೇ ಈ ಸಂಬಂಧದ ಮಸೂದೆ ಬಿಲ್ ಅನ್ನ ಸಹ ಅಂಗೀಕರಿಸಲಾಗಿದೆ ಎಂದು ಶೆಟ್ಟರ್ ತಿಳಿಸಿದ್ದಾರೆ. 2036ರ ವೇಳೆಗೆ ಮಹಿಳಾ ಮೀಸಲಾತಿ ಜಾರಿಗೆ ಬರುವ ಸಾಧ್ಯತೆ ಇದೆ ಎಂದು ಹೇಳಿದ್ದು, ಆದರೆ ಕೆಲವು ರಾಜ್ಯಗಳಲ್ಲಿ ಇದರಿಂದಾಗಿ ಸಂಸದೀಯ ಸ್ಥಾನಗಳು ಕಡಿಮೆಯಾಗುವ ಆತಂಕ ವ್ಯಕ್ತವಾಗಿದೆ. ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿ ನೀಡಿದ್ದು, 2011ರ ಜನಗಣತಿಯ ಆಧಾರದ ಮೇಲೆ ಮಹಿಳಾ ಮೀಸಲಾತಿ ಜಾರಿಗೆ ತರಲು ನಿರ್ಧರಿಸಲಾಗಿದೆ ಮತ್ತು ಇದರಿಂದ ಯಾವುದೇ ಸ್ಥಾನಗಳಲ್ಲಿ ಬದಲಾವಣೆ ಆಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಹಿಳಾ ಮೀಸಲಾತಿಗೆ ಸಂಬಂಧಿಸಿದಂತೆ ಅನೇಕ ರಾಜ್ಯಗಳ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದು ಎಂದು ಶೆಟ್ಟರ್ ತಿಳಿಸಿದ್ದಾರೆ. ಇದು 2028ರ ವಿಧಾನಸಭಾ ಚುನಾವಣೆ ಮತ್ತು 2029ರ ಲೋಕಸಭಾ ಚುನಾವಣೆ ಜಾರಿಗೆ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ರಾಜಕೀಯ ಮಾಡದೆ ಎಲ್ಲರೂ ಮಹಿಳಾ ಮೀಸಲಾತಿಗೆ ಸಹಕರಿಸಬೇಕು ಎಂದು ಕರೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಗದೀಶ್ ಶೆಟ್ಟರ್ ಅವರು, ಮಹಿಳಾ ಸಬಲೀಕರಣಕ್ಕಾಗಿ ಬಿಜೆಪಿ ಸರ್ಕಾರ ಬದ್ಧವಾಗಿದೆ. ಮಹಿಳೆಯರಿಗೆ ರಾಜಕೀಯ ಮತ್ತು ಸಾಮಾಜಿಕವಾಗಿ ಹೆಚ್ಚಿನ ಅವಕಾಶಗಳನ್ನ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ಕ್ರಮಗಳನ್ನ ಕೈಗೊಂಡಿದೆ. ಮಹಿಳಾ ಮೀಸಲಾತಿ ಜಾರಿಗೆ ತರುವ ಮೂಲಕ ಮಹಿಳೆಯರು ಪಾಲ್ಗೊಳ್ಳುವಿಕೆ ಮತ್ತಷ್ಟು ಹೆಚ್ಚಿಸಲು ಸರ್ಕಾರ ಪ್ರಯತ್ನಿಸ್ತಾ ಇದೆ ಎಂದು ವಿವರಿಸಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕೆಂದು ಮನವಿ ಮಾಡಿದ್ದಾರೆ. ಪ್ರತಿನಿಧಿಗಳು ಏನು ಅಂಕಿ ಸಂಖ್ಯೆ ಇದೆ, ಅದು ಮೊದಲು ಮಹಿಳಾ ಮೀಸಲಾತಿ ಬಗ್ಗೆ ಕಾಂಗ್ರೆಸ್ನವರು ಪ್ರತಿಪಕ್ಷದವರು ಯಾವಾಗಲಿಂದ ಒಂದು 20 ವರ್ಷದಿಂದ ಹೇಳ್ಕೊಂತ ಬಂದರು. ಆದರೆ ಅದನ್ನು ಜಾರಿಗೆ ತರುವಂಥ ಪ್ರಯತ್ನ ಯಾರೂ ಮಾಡಿರಲಿಲ್ಲ. ಮೋದಿಯವರು ಸೆಕೆಂಡ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆದಾಗ ಇನ್ನು ಜಾರಿಗೆ ತರುವಂಥ ಒಂದು ಬಿಲ್ಲನ್ನು ಪಾಸ್ ಮಾಡಿದರು ಮತ್ತು ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಆ ಬಿಲ್ಲು ಪಾಸ್ ಆಯಿತು, ಮಹಿಳಾ ಮೀಸಲಾತಿ ಕೊಡುವಂಥದ್ದು. ಆದರೆ ಅದು 2036ನೇ ಇಸ್ವಿಗೆ ಅದು ಇಂಪ್ಲಿಮೆಂಟ್ ಮಾಡುವಂಥದ್ದು ಒಂದು ಹಂತಕ್ಕೆ, ಅಂದರೆ ಇನ್ನೊಂದು ಸೆನ್ಸಸ್ ಆದಮೇಲೆ. ಈಗೇನಾಗಿದೆ, ಈ ಒಂದು ಹೊಸ ಸೆನ್ಸಸ್ ಆದರೆ ಪಾಪ್ಯುಲೇಷನ್ಗಳು ಹೆಚ್ಚು ಕಡಿಮೆ ಆಗ್ತವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇದ್ದಂಥ ವ್ಯವಸ್ಥೆಯಲ್ಲಿನೇ ಈ ಭಾಳ ರಾಜ್ಯಗಳಲ್ಲಿ ಒಂದು ರೀತಿ ಆತಂಕ ಇದೆ. ಏನಂತಂದರೆ, ನಮ್ಮ ರಾಜ್ಯದ ಸೀಟುಗಳು ಎಲ್ಲಿ ಕಡಿಮೆ ಆಗ್ತವೆ, ಉತ್ತರ ಭಾರತದಲ್ಲಿರುವಂಥ ರಾಜ್ಯಗಳಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ, ಅದರಿಂದ ನಮ್ಮ ಸೀಟು ಕಡಿಮೆ ಆಗ್ತಾವೆ, ಅವ್ರಿಗೆ ಭಾಳ ಅತಿ ಹೆಚ್ಚಾಗ್ತವೆ ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ಅದಕ್ಕೆ ಉತ್ತರ ಕೊಡುವ ರೀತಿಯಲ್ಲಿ ಮೋದಿಯವರು ಈಗೇನು ಪ್ಲ್ಯಾನ್ ಮಾಡಿದ್ದಾರೆ, ಇದ್ದಂಥ ವ್ಯವಸ್ಥೆಯಲ್ಲಿ 2011 ಸೆನ್ಸಸ್ ಅದ, ಅದೇ ಆಧಾರದ ಮೇಲೆ ಮಹಿಳಾ ಮೀಸಲಾತಿಯನ್ನು ಕೊಡಬೇಕನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿವರೆಗಂತಂದರೆ ಪ್ರತಿಯೊಂದು ರಾಜ್ಯದ್ದು ಯಾವುದೇ ಸೀಟ್ ಹೆಚ್ಚಳ ಆದರೆ ಇಲ್ಲಿ ಇರುವಂಥ ವ್ಯವಸ್ಥೆಗೆ ಹೆಚ್ಚಳ ಆಗುವಂಥದ್ದು. ಇವತ್ತು ಕರ್ನಾಟಕದ್ದು 28 MP ಸೀಟ್ ಇದ್ದಾವೆ, ಅದಕ್ಕೆ 50% ಆ್ಯಡ್ ಮಾಡಿದರೆ 42 ಆಗ್ತದೆ. ಅದೇ ರೀತಿ 224 MLA ಸೀಟ್ ಇದ್ದಾವೆ, ಅದಕ್ಕೆ 50% 112 ಸೀಟ್ಸ್ ಆ್ಯಡ್ ಮಾಡುವಂಥದ್ದು. ಇದರಿಂದ ನಮ್ಮ ರಾಜ್ಯಕ್ಕೆ ಏನೊಂದು ಜನಪ್ರತಿನಿಧಿಗಳು ಏನು ಅಂಕಿ ಸಂಖ್ಯೆ ಇದೆ, ಅದು ಮೊದಲಿನ ಪರಿಸ್ಥಿತಿ ಹಾಗೆ ಉಳಿತು, ಸ್ಟೇಟಸ್ ಕೋ. ಉತ್ತರ ಪ್ರದೇಶದ್ದು ಇವತ್ತಿನ MP ಸೀಟು ಅಷ್ಟೇ 50% ಏರಿಕೆ ಆಗೋದು ಹೊರತು, ಈ ಹೊಸ ಸೆನ್ಸಸ್ ಬಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿ ನಾಳೆ ಇಡೀ ರಾಷ್ಟ್ರವನ್ನು ಬಿಹಾರ ಮತ್ತು ಉತ್ತರ ಪ್ರದೇಶ ಕಂಟ್ರೋಲ್ ಮಾಡುವಂಥದ್ದು, ರಾಜಕೀಯವಾಗಿ ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿ ಇದೆ. ಅದಕ್ಕೆ ಉತ್ತರವಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ರೀತಿಯಾದಂಥ ಒಂದು ಹೊಸ ಪದ್ಧತಿಯನ್ನು ತೊಗೊಂಬಂದು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಪ್ರಯತ್ನ ನಡೀತದೆ. ಈಗ ಅವರು ಎಲೆಕ್ಷನ್ ಆಗಲಿ, ಆಮೇಲೆ ನಮ್ಮ ಎಲ್ಲರೂ ವಿಶ್ವಾಸ ಇದೇ ನೆಪದಿಂದನೇ ಅವರು ಇಲ್ಲಿವರೆಗೆ ಇದನ್ನು ಎಳ್ಕೊಂಡು ಬಂದರು. ಈಗ ಮಹಿಳಾ ಮೀಸಲಾತಿ 2028-29 ಇಸ್ವಿ ಏನು ಪಾರ್ಲಿಮೆಂಟ್ ಇಲೆಕ್ಷನ್ ಬರ್ತದೆ, ಅಸೆಂಬ್ಲಿ ಇಲೆಕ್ಷನ್ ಬರ್ತದೆ, ಬಹುಶಃ ಪಾರ್ಲಿಮೆಂಟಿನ 16, 17, 18 ನಡೀತದೆ. ಅಲ್ಲಿ ಮಹಿಳಾ ಮೀಸಲಾತಿ ಡಿಲಿಮಿಟೇಷನ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡೋದು, ಇವೆಲ್ಲ ಪಾಸ್ ಆದರೆ, ಬಿಲ್ ಪಾಸ್ ಆದರೆ ಡೆಫಿನೆಟ್ಲಿ 2028 ಅಸೆಂಬ್ಲಿ ಇಲೆಕ್ಷನ್ಗೆ ಕರ್ನಾಟಕದ್ದು ಮತ್ತು MP ಇಲೆಕ್ಷನ್ ಇಡೀ ದೇಶದಲ್ಲಿ ಇದು ಅಪ್ಲೈ ಆಗ್ತದೆ. ಆವಾಗ ಮಹಿಳಾ ಮೀಸಲಾತಿ ಬಗ್ಗೆ ಏನೊಂದು ಬೇಡಿಕೆ ಇತ್ತು, ಆ ಚುನಾವಣೆಯಲ್ಲಿ ಸಹಿತ
ಆ ಬೇಡಿಕೆ ಈಡೇರಿಕೆ ಮಾಡುವಂಥದ್ದು ಮೋದಿಜಿಯವರು ಈಗಾಗಲೇ ಸಕಾರಾತ್ಮಕವಾಗಿ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಅಪೋಸಿಷನ್ದವರು ಕೋಆಪರೇಷನ್ ಮಾಡಬೇಕು. ಪ್ರಯತ್ನ ನೀವು ಇದನ್ನು ಫೇಲ್ಯೂರ್ ಮಾಡ್ಲಿಕ್ಕೆ ನೀವು ಹೋದರೆ ಮಹಿಳೆಯರ ಶಾಪ ನಿಮ್ಗೆ ತಡ್ತದೆ. ನಾವೊಂದೇ ಕ್ಲಿಯರ್ ಕಟ್ ಹೇಳ್ತೀವಿ. ಹೀಗಾಗಿ ಒಂದೊಂದೇ ಸಬೂಬು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಬಿಲ್ಗೆ ಪ್ರತಿಪಕ್ಷದವರು ಸಹಕಾರ ಕೊಡಬೇಕು ಮತ್ತು ಮಹಿಳಾ ಶಕ್ತಿ ಏನನ್ನೋದು ತೋರಿಸ್ಕೊಡುವಂಥ ಕೆಲಸವನ್ನ ಮೋದಿಯವರು ಮಾಡ್ತಾ ಇದ್ದಾರೆ. ಮಹಿಳಾ ಮೀಸಲಾತಿಯ ಮುಖಾಂತರ ಈ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ ಸಕ್ಸಸ್ ಆಗಬೇಕನ್ನುವಂಥ ಪದ್ಧತಿ ಏನದ ಒಂದು ವಿಚಾರ, ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಕೊಡ್ಬೇಕಂತ ನಾ ಹೇಳ್ತೀನಿ. ಒಂದು ಮಹಿಳಾ ಮೀಸಲಾತಿ ಬಗ್ಗೆ ಕಾಂಗ್ರೆಸ್ನವರು ಪ್ರತಿಪಕ್ಷದವರು ಯಾವಾಗಲಿಂದ ಒಂದು 20 ವರ್ಷದಿಂದ ಹೇಳ್ಕೊಂತ ಬಂದರು. ಆದರೆ ಅದನ್ನು ಜಾರಿಗೆ ತರುವಂಥ ಪ್ರಯತ್ನ ಯಾರೂ ಮಾಡಿರಲಿಲ್ಲ. ಮೋದಿಯವರು ಸೆಕೆಂಡ್ ಟೈಮ್ ಪ್ರೈಮ್ ಮಿನಿಸ್ಟರ್ ಆದಾಗ ಇನ್ನು ಜಾರಿಗೆ ತರುವಂಥ ಒಂದು ಬಿಲ್ಲನ್ನು ಪಾಸ್ ಮಾಡಿದರು ಮತ್ತು ಎಲ್ಲರ ವಿಶ್ವಾಸ. ಮಹಿಳಾ ಮೀಸಲಾತಿ ಬಗ್ಗೆ ಕಾಂಗ್ರೆಸ್ನವರು ಪ್ರತಿಪಕ್ಷದವರು ಯಾವಾಗಲಿಂದ ಒಂದು 20 ವರ್ಷದಿಂದ ಹೇಳ್ಕೊಂಡು